ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು. ಭದ್ರಾವತಿಯ ಕಾಂಗ್ರೆಸ್ನ ಶಾಸಕ ಬಿಕೆ ಸಂಗಮೇಶ್ ಅವರ ಆಸೆ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅನ್ನುವಂಥ ಆಸೆಯನ್ನ ಕನಸನ್ನ ವ್ಯಕ್ತಪಡಿಸಿದ್ದಾರೆ ಬಿಕೆ ಸಂಗಮೇಶ್, ಭದ್ರಾವತಿಯ ಕಾಂಗ್ರೆಸ್ನ ಶಾಸಕ. ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಸಂಗಮೇಶ್ ಅವರ ಹೇಳಿಕೆ ಇದು. ಈ ಹಿಂದೆ ದೇವೇಗೌಡರು ಕೂಡ ಕೊಟ್ಟಿದ್ರು ಇದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನ. ಈಗ ಸಂಗಮೇಶ್ ಅವರ ಸರದಿ, ನಾನು 4 ಬಾರಿ ಶಾಸಕನಾಗ್ಲಿಕ್ಕೆ ಮುಸ್ಲಿಮರು ಕಾರಣ. 4 ಬಾರಿ ಶಾಸಕರಾಗ್ಲಿಕ್ಕೆ ಮುಸ್ಲಿಮರು ಕಾರಣ. ಮುಸ್ಲಿಮರಿಗೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ. ಮುಂದೆ ನನ್ನ ಮಗ ಗಣೇಶ್ಗೆ ನೀವು ಆಶೀರ್ವಾದ ಮಾಡಬೇಕು. ಅವರ ಸ್ಟೇಟ್ಮೆಂಟ್ ಇದು. ಮುಸ್ಲಿಂ ಬಾಂಧವರೇ, ಇವತ್ತು 4 ಬಾರಿ ಶಾಸಕರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ನಮ್ಮ ಮಗ ಗಣೇಶ್ಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಸ್ಲಿಂ ಬಾಂಧವರ ಪರವಾಗಿ ಇರುತ್ತೆ. ನಿಮ್ಮ ಮನೆಯ ಮಗನಾಗಿ ಈಗಲೂ ನಿಮ್ಮ ಮನೆ ಒಳಗೆ ಸಾವಿರ ಸಂಘಟನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರೇ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ತುಷ್ಟೀಕರಣದ ಪೀಕ್ ಲೆವೆಲ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಸಂಗಮೇಶ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಮೇ ಬಿ ಕಾಣ್ತಾ ಇರುವಂತ ರೀಸನ್, ತನ್ನ ಮಗ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಳ್ತಾರಲ್ಲ, ಅದಕ್ಕೆ ಈಗಲೇ ಎಲ್ಲ ರೆಡ್ ಕಾರ್ಪೆಟ್ ಅನ್ನ ಹಾಕ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಖಂಡಿತ ಹೌದು ಪೃಥ್ವಿ. ಯಾಕಂದ್ರೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈಗಾಗಲೇ ರಾಜಕಾರಣ ಏನು ತುಷ್ಟೀಕರಣ ಈಗ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಮತ್ತು JDS ಒಂದಾದ ಕಾರಣ ಅಲ್ಲಿ ಕಾಂಗ್ರೆಸ್ ಏನು ಒಬ್ಬಂಟಿ ಆಗುತ್ತೆ. ಹಾಗಾಗಿ ಮುಸ್ಲಿಂ ಓಟುಗಳನ್ನ ತುಷ್ಟೀಕರಣ ಮಾಡೋದಕ್ಕೆ ಈಗ ಆಲ್ರೆಡಿ ಏನು ಬಿಕೆ ಸಂಗಮೇಶ್, ಶಾಸಕರಾದ ಬಿಕೆ ಸಂಗಮೇಶ್ ಅವರು ಇಳಿದಿದ್ದಾರೆ ಅನ್ನೋ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತಾವು ಎಲೆಕ್ಷನ್ ನಿಲ್ಲೋದಕ್ಕೆ ಹೋಗೋದಿಲ್ಲ. ತಮ್ಮ ಮಗನನ್ನ ಕುಟುಂಬ ರಾಜಕಾರಣದ ರೀತಿಯಲ್ಲಿ ಮಗನನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಂದ ಟಿಕೆಟ್ ತಂದು ಆತನನ್ನ ನಿಲ್ಲಿಸುವುದಕ್ಕೆ ಪ್ರಯತ್ನ ಈಗಾಗಲೇ ನಡೀತಾ ಇರೋದು. ಹಾಗಾಗಿ ಗಣೇಶ್ ಏನು ಬರ್ತಾನೆ ಮುಂದಿನ ದಿನಗಳಲ್ಲಿ ಟಿಕೆಟ್ ತಗೊಂಡು ಅದನ್ನ ನಾವು ಅವ್ರಿಗೆ ಆಶೀರ್ವಾದ ಮಾಡಿ, ಮುಂದಿನ ದಿನಗಳಲ್ಲಿ ನನಗೆ ಹೇಗೆ 4 ಬಾರಿ ಗೆಲ್ಸಿದ್ರಿ, ಹಿಂದೆನೂ ಕೂಡ ನಾನು ಗೆಲ್ಲೋದಕ್ಕೆ ಮುಸ್ಲಿಮರೇ ಕಾರಣ. ಹಾಗಾಗಿ 4 ಬಾರಿ ಗೆಲ್ಸಿದ ರೀತಿ ಏನಿದೆ ಅದೇ ರೀತಿ ನನ್ನ ಮಗನಿಗೂ ಕೂಡ ನೀವು ಆಶೀರ್ವಾದ ಮಾಡಬೇಕು. ನಾನು ಮುಂದಿನ ದಿನಗಳಲ್ಲಿ ಏನಾದ್ರೂ ಮುಂದಿನ ದಿನದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗೇ ಹುಟ್ಟಬೇಕು ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಾ ಇರೋದು. ಒಟ್ನಲ್ಲಿ ಅಲ್ಲಿ ನಿನ್ನೆ ಈದ್ ಮಿಲಾದ್ ವೇಳೆಯಲ್ಲಿ ನಡೆದಂತಹ ಈ ಏನು ಮಾತುಕತೆ ಇದ್ದೇವೆ ಅದು ಒಂದು ರೀತಿಯಲ್ಲಿ ಈಗ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಏನು ಬಿಜೆಪಿ ಕಾಂಗ್ರೆಸ್ ಏನು ಮೊದ್ಲಿಂದನೂ ಬಿಜೆಪಿ ಹೇಳ್ತಾ ಬರ್ತಾ ಇತ್ತು, ಕಾಂಗ್ರೆಸ್ನ ಓಟ್ಗಳ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಿದೆ ಅನ್ನೋ ಒಂದು ಮಾತುಗಳಿಗೆ ಈಗ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಬಿಕೆ ಸಂಗಮೇಶ್ ಅವರ ಹೇಳಿಕೆ ಈಗ ಶಿವಮೊಗ್ಗದಲ್ಲಿ ಆಗಿಲ್ಲದೆ ರಾಜ್ಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಮುಸ್ಲಿಮರ ಓಟ್ನ ಕ್ರೋಢೀಕರಣಕ್ಕೋಸ್ಕರ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳ ಕೂಡ ಕೇಳ್ಬರ್ತಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಅಭಿಮಾನ, ಕನಸು, ಆಸೆ ಎಲ್ಲದು ಇದ್ರೆ ಈ ಜನ್ಮದಲ್ಲಿ ಯಾರಪ್ಪ ಬೇಡ ಅಂತಿರೋದು ಇವ್ರನ್ನ ಮತಾಂತರ ಆಗ್ಲಿಕ್ಕೆ? ಯಾರಾದ್ರೂ ಬೇಡ ಅಂತ ಹೇಳ್ತಾ ಇದಾರ ಬಿಕೆ ಸಂಗಮೇಶ್ ಅವ್ರಿಗೆ? ಯಾರಾದ್ರೂ ಅಡ್ಗಾಲ್ ಹಾಕಿದಾರ? ಖಂಡಿತ ಈ ಮಾತು ಕೂಡ ಈಗ ಸದ್ಯ ಈ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಈ ಜನ್ಮದಲ್ಲೇ ನೀವು ಏನು ಮತಾಂತರ ಆದ್ರೆ ಯಾರು ಕೂಡ ನಿಮ್ಮ ಪ್ರಶ್ನೆ ಮಾಡಲ್ಲ. ಆದ್ರೆ ಈಗ ಮುಂದಿನ ಜನ್ಮದಲ್ಲಿ ಹುಟ್ಟಿ ನಾನು ಬರ್ತೀನಿ ಅನ್ನೋ ಮಾತನ್ನ ಆಡ್ತಿದ್ರೆ ಮುಸ್ಲಿಂ ಓಲೈಕೆ ಮಾಡೋದು ಪೀಕ್ ಲೆವೆಲ್ಗೆ ಹೋಗೋದಕ್ಕೆ ಇದು ಉದಾಹರಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿಯ ಬಿಜೆಪಿಯರಾಗಿರ್ಬೋದು, ಹಾಗೆ JDS ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಈಗ ಈ ಬಗ್ಗೆನೇ ಚರ್ಚೆ ಮಾಡ್ತಾ ಇರೋದು. ಮುಸ್ಲಿಂ ಓಲೈಕೆ ರಾಜಕಾರಣ ಎಷ್ಟರ ಮಟ್ಟಿಗೆ, ಅದರಲ್ಲೂ ಕೂಡ ನಿನ್ನೆ ನಡೆದಂತ ಘಟನೆ ಮಾತಾಡಿಸಿ ನಮ್ಮ ಜೊತೆ ಶಿವಮೊಗ್ಗದ ಸಂಸದರಾಗಿರುವಂತ BY ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ನಾನು ಪೃಥ್ವಿರಾಜ್ ಮಾತನಾಡ್ತಾ ಇದ್ದೀನಿ. ಬಿಕೆ ಸಂಗಮೇಶ್ ಅವರ ಹೇಳಿಕೆ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ, ಏನ್ ಹೇಳ್ತೀರಾ? ಅತ್ಯಂತ ಒಂದು ತಲೆ ತಗ್ಸುವಂತ ಒಂದು ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಒಂದ್ ಕಡೆಗೆ ಮೊನ್ನೆ ತಾನೇ ಆಪರೇಷನ್ ಸಿಂಧೂರು ಮುಖಾಂತರ ಪಾಕಿಸ್ತಾನ್ ಮೇಲೆ ಆ ಉಗ್ರಗಾಮಿಗಳ ಕೃತ್ಯ ನಡೆದಿದೆ. ಅದೇ ದೇಶದ ಪರವಾಗಿ ಇವತ್ತು ಜೈಕಾರ ಹಾಕುವಂತ ಒಂದು ಪ್ರಯತ್ನ ಭದ್ರಾವತಿಯಲ್ಲಿ ನಡೆದಿದೆ. ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂಗೆ ಈ ತುಷ್ಟೀಕರಣಕ್ಕೋಸ್ಕರ ನಡೆಯುವಂತ ಘಟನೆಗಳು ನಡೆಯುತ್ತೆ, ಇದೆಲ್ಲದೂ ಕೂಡ ಈ ದೇಶ ವಿರೋಧಿಗಳಿಗೆ ಒಂದು ರೀತಿಯಂತ ಒಂಥರ ಫ್ರೀ ಕೊಟ್ಟಂಗೆ ಅನ್ಸುತ್ತೆ. ಯಾಕೆಂದ್ರೆ ತಾವು ಗಮನಿಸಬಹುದು, ಈ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ
ನಡೆದಂತ ಘಟನೆಗಳದು ಹುಬ್ಳಿ ವಿಚಾರದಲ್ಲಿ ನಡೆದಂತ ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂತ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಎಲ್ಲದೂ ಕೂಡ ಕೇಸ್ ಖುಲಾಸೆ ಮಾಡಿದ್ರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸ್ ಇರ್ಬೋದು, ನಮ್ಮ ಧರ್ಮಸ್ಥಳದ ವಿಚಾರದಲ್ಲಿ ಇರ್ಬೋದು. ನಿನ್ನೆ ಸಂಗಮೇಶ್ ಅವರು ನನಗೆ ಇನ್ನೊಂದು ಧರ್ಮ ಜನ್ಮ ಅಂತಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರು ಈ ಜನ್ಮದಲ್ಲೇ ಸೇರ್ಕೊಂಡ್ ಬೇಕಾದ್ರೆ ಇನ್ನು ದೇವ್ರವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅವರಿಗೆ ಸರ್. ಅಲ್ಲ ಅಡ್ಗಾಲ್ ಹಾಕಿದ್ಯಾರು ಈ ಜನ್ಮದಲ್ಲಿ ಮತಾಂತರ ಆಗ್ಲಿಕ್ಕೆ ಇವ್ರಿಗೆ ಅಂತ, ಇವ್ರನ್ನ ಯಾರಾದ್ರೂ ತಡೆಯಕ್ ಆಗುತ್ತಾ ಶಾಸಕರನ್ನ? ಅದೇ ಅಪ್ಪ, ನಾಚಿಕೆ ಆಗ್ಬೇಕು ಇಂತ ಒಂದು ಈ ರೀತಿ ಅಂತ ಹೇಳಿಕೆ ಮುಖಾಂತರನೇ ಇದೇ ಒಂದು ಪ್ರಚೋದನೆ. ನಿನ್ನೆ ಅವರು ಹೇಳಿಕೆ ಕೊಡ್ತಾರೆ, ಮೊನ್ನೆ ನಿನ್ನೆ ಈ ರೀತಿ ಅಂತ ಒಂದು ಘಟನೆ ನಡೆಯುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೋಡಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಇದು ದೇಶದ ವಿಚಾರ ಬಂದಾಗಾದ್ರೂ ಕೂಡ ಧರ್ಮ ಜಾತಿ ಎಲ್ಲದೂ ಕೂಡ ಮೀರಿ ದೇಶಕ್ಕೋಸ್ಕರ ಸರಿಯಾದ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಅಲ್ಲ, ನಾನು ಶಾಸಕನಾಗ್ಲಿಕ್ಕೆ 4 ಬಾರಿ ಮುಸ್ಲಿಮರು ಕಾರಣ ಅಂದ್ರೆ ಉಳ್ದಂತವ್ರು ಏನ್ ಅನ್ಕೊಬೇಕು ಈಗ ಅಂತ. ಎಸ್ ಸರ್. ಅದೇ ಈ ರೀತಿ ಅಂತ ಒಂದು ಕಾಂಗ್ರೆಸ್ ನಲ್ಲೇ ಕಾಂಪಿಟೇಷನ್ ಇವತ್ತು ಆ ಮುಖಂಡಗಳ ಒಂದು ನಡವಳಿಕೆಗಳು ಈ ರೀತಿ ಅಂತ ಒಂದು ತುಷ್ಟಿಕೋನ ಇದು ಯಾವ್ದು ಕೂಡ ಹೊಸ್ತೇ ಅಲ್ಲ ಸರ್. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ರೀತಿಯಾದ ಅನೇಕ ಘಟನೆಗಳು ಒಂದಾಮೇಲೆ ಒಂದು ನಡೀತಾ ಇದೆ ಸರ್. ನೆಕ್ಸ್ಟ್ ಅವರು ರಾಜಕೀಯ ಸರ್ ಇದು ಅಂತ್ಯ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನ್ನ ಮಗ ನಿಂತ್ಕೊಳ್ತಾನೆ, ಅವನಿಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಬೇಕು ಅನ್ನುವಂತ ಮಾತುಗಳನ್ನಾಡಿದ್ದಾರೆ. ಸೊ ಈಗಲೇ ಒಂದ್ಸಲಿ ರೆಡ್ ಕಾರ್ಪೆಟ್ ಹಾಕಿ ಮಗನ್ನ ನಿಲ್ಸ್ಕೊಂಡು ಅವ್ರು ಈಗ್ಲಿಂದಲೂ ಸಪೋರ್ಟ್ ಮಾಡ್ಬಿಡ್ಲಿ, ನನಗೆ ಸಪೋರ್ಟ್ ಮಾಡ್ದಂತಾನೆ ಅನ್ನುವಂತ ರೀತಿಯಾದಂತ ಬಕೆಟ್ ಇದ್ದಂತ ಕಾಣಿಸ್ತಾ ಇದೆ. ಎಸ್ ಸರ್, ಕ್ಲಿಯರ್ ಮೆಸೇಜ್ ಸರ್. ಇದು ನಾಟ್ ಓನ್ಲಿ ಫಾರ್ ಭದ್ರಾವತಿ, ಹೋಲ್ ಸ್ಟೇಟ್ ಇವತ್ತು ಸರ್ಕಾರದ ಒಂದು ನಡವಳಿಕೆ ಏನಿದೆ ಆ ದಿಕ್ಕಲ್ಲೇ ಇದೆ ಅಂದೆ, ಆ ದಿಕ್ಕಲ್ಲೇ ಇವತ್ತು ಹೆಜ್ಜೆ ಇಡ್ತಾ ಇದ್ದಾರೆ. ಅದು ನಮ್ಮ ನಾಳೆ ನಡೆಯುವಂತ ದಸರಾ ಕಾರ್ಯಕ್ರಮದಿಂದ ಹಿಡಿದು ತುಷ್ಟೀಕರಣ ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್ ಇಲ್ಲಿ ನಡೀತಾ ಇರೋದು. ಇಷ್ಟು ಓಪನ್ ಆಗಿ ಇವತ್ತು ಅವರು ನಮ್ಮ ಕರ್ನಾಟಕದ ಒಂದು ತಾಯಿ ಭುವನೇಶ್ವರ್ ಬಗ್ಗೆ, ಕುಂಕುಮದ ಬಗ್ಗೆ, ಅರ್ಶನದ ಬಗ್ಗೆ ಅವ್ರ ವಿಶ್ವಾಸ ಇಲ್ಲದಂತವ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿರೋದು ಈ ಸಂದರ್ಭದಲ್ಲಿ. ಎಲ್ಲದಕ್ಕೂ ನಿನ್ನೆ ಗೌರವಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಶಾಂತಿಗೆ ಇನ್ನೊಂದು ಹೆಸರೇ ಇವರು ಅಂತ ಹೇಳಿದ್ದಾರೆ. ನಾನು ಆ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅದೇ ಧರ್ಮದಲ್ಲಿ ಈ ಕಿಡಿಗೇಡಿಗಳು ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಿರೋರು ಎಲ್ಲರೂ ಕೂಡ ಅದೇ ಧರ್ಮದಲ್ಲಿ ಸೇರಿದು ಅಂತಾರೆ. ಇವತ್ತು ಈ ರೀತಿಯಿಂದ ಘಟನೆಗಳು ನಡೀತಾ ಇದೆ. ಅಲ್ಲಿರುವಂತ ಮತದಾರರು ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಮುಸ್ಲಿಮರ ಹೊರತಾಗಿರುವಂತ ಮತದಾರರು ನಾವು ಓಟ್ ಹಾಕ್ಲಿಲ್ವಾ ಹಾಗಾದ್ರೆ ಅಂತ. ಸರಿ ಇದೆ ಸರ್, ಇದು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋಂತ ಒಂದು ಸಂದರ್ಭ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ BY ರಾಘವೇಂದ್ರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ.